ಚರ್ಚೆಗಳು ಎಲ್ಲ ನಾವು ಆಗಲೇ ಮೇ ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಆಗಲೇ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೀವಿ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದೇ ಥರ ಆಗ್ತಾ ಇದೆ. ಈಗ ಹಲವಾರು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಾಯಿ ಬಿಡಕ್ಕೆ ಶುರು ಮಾಡಿದ್ದಾರೆ. ಖರ್ಗೆ ಅವರು ಹೇಳಿಕೆ ಖರ್ಗೆ ಅವರು ಹೇಳಿದ್ದಾರೆ, ನನಗೂ ಆಸೆ ಇದೆ, ಆದರೆ ನನಗೂ ಆಸೆ ಇದೆ, ಹಲವಾರು ಜನಕ್ಕೆ ಆಸೆ ಇದೆ. ಆದರೆ ಈ ಸದ್ಯ ಮುಖ್ಯಮಂತ್ರಿಗಳಿದ್ದಾರೆ, ಸದ್ಯಕ್ಕಿದ್ದಾರೆ. ಮೇ 4ನೇ ನಂತರ ಇರ್ತಾರೆ ಅನ್ನೋದು ನಾವು ಹೇಳಿಲ್ಲ. ಮೇ 4ನೇ ನಂತರ ಅವ್ರ ಕುರ್ಚಿ ಇರ್ತದೋ, ಅಲಗಾಡ್ತದೋ, ಹೋಗುತ್ತೋ, ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಸರ್, ಇವಾಗ ಅಭಿಮಾನೋತ್ಸವದ ಬಗ್ಗೆ ಇನ್ನೊಂದು ಕ್ವಶನ್ ಸರ್. ಇವಾಗ ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವಂತದ್ದು, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನವನ್ನ ಅವರು ನಿಮಗೆ ಕೈನಿಸಿದ್ರು. ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್ ಅವರ ಅಭಿಮಾನ? ನಮ್ಮ ಗುರಿ ಇಷ್ಟೇ. ಈಗ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಒಂದು, ಈ ದುಷ್ಟ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಕೊಡುವಂಥ ಚಿತ್ರಹಿಂಸೆ, ಹಳ್ಳಿಗೂ ಗಾಂಜಾ, ಇಸ್ಪೇಟು, ಓಸಿ ನಮ್ಮ ಜನರನ್ನು ಹಾಳು ಮಾಡ್ತಿರುವಂಥದ್ದು, ಇದನ್ನೆಲ್ಲವನ್ನೂ ಕಿತ್ತೊಗಿಬೇಕಾಗಿರೋದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಇದರಲ್ಲಿ ಎಲ್ಲರದ್ದು ಹಿತಾಸಕ್ತಿ ಇದೆ. ಒಬ್ಬರಿಗೆ ಎಲ್ಲರೂ ಹಿತಾಸಕ್ತಿ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಮುಂದೆ ಸಾಮಾನ್ಯ ಜನರಿಂದ ಹಿಡಿದು ಬಿಜೆಪಿ ಕಾರ್ಯಕರ್ತರ ಮೇಲೆ ನಾಯಕರು ಎಲ್ಲ ಉದ್ದೇಶವೂ ಇಡುತ್ತಾರೆ. ಅದಕ್ಕಾಗಿ ನಾವು ಸಾಮೂಹಿಕವಾಗಿ ಪ್ರಯತ್ನ ಮಾಡ್ತೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.